64 ಇದ್ದದ್ದನ್ನು ಮತ್ತು 29 ಈ ಥರದ ಒಂದು 66 ಕಾನೂನುಗಳನ್ನು 4 ಸಂಹಿತೆಗಳನ್ನಾಗಿ ಡಿವಿಷನ್ ಮಾಡ್ತಾರೆ. ಈ ಡಿವಿಷನ್ ಏನು ಅಂತ ಹೇಳಿದ್ದಾರೆ ಅಂದರೆ, ಈ ಡಿವಿಷನ್ ಯಾರ ಪರವಾಗಿದೆ ಅಂತ ಹೇಳಿದ್ರೆ ಮಾಲೀಕರ ಪರವಾಗಿದೆ. ಅಂಬಾನಿ, ಅದಾನಿ, ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ ಈ ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಇವತ್ತು ಬರ್ತಕ್ಕಂಥ ಫೆಬ್ರವರಿ 12ನೇ ತಾರೀಕು ಅದೊಂದು ದೊಡ್ಡ ಮಟ್ಟದ ಒಂದು ದೇಶ ಪ್ರೇಮಿ ಹೋರಾಟ, ಅಖಿಲ ಭಾರತ ಮುಷ್ಕರ, ಕಸ ಗುಡಿಸೋರಿಂದ ಹಿಡ್ಕೊಂಡು ಏರೋಪ್ಲೇನ್ ಓಡಿಸೋರ ತನಕ, ಬ್ಯಾಂಕು, ಈ ಥರ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರರು ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ SKM ಸಂಯುಕ್ತ ಕರ್ನಾಟಕ ಹೋರಾಟ, ರೈತ ಸಂಘಟನೆಗಳು ಸುಮಾರು ಒಂದು 450-500 ರೈತ ಸಂಘಟನೆಗಳು ಹಿಂದೆ ಏನು ಸುಮಾರು ಒಂದು 4-5 ವರ್ಷಗಳ ಹಿಂದೆ 1 ವರ್ಷ ಕಾಲ ಯಾವ ರೀತಿ ಹೋರಾಟಗಳನ್ನು ಮಾಡಿ ಈ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ವಾಪಸ್ ಪಡೀಲಿಕ್ಕೆ ಸಾಧ್ಯ ಆಗಿತ್ತು, ಅದನ್ನು ಮತ್ತೆ ಜಾರಿಗೊಳಿಸುವಂಥ ನಿಟ್ಟಿನಲ್ಲಿ ಹೋಗ್ತಿರೋದ್ರಿಂದ ಇವತ್ತು ರೈತರು ಮತ್ತು ಕಾರ್ಮಿಕರು ಜಂಟಿಯಾಗಿ ಈ ಒಂದು ಅಖಿಲ ಭಾರತ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕಳೆದ ಏನು 19-20ರಲ್ಲಿ ಏನೆಲ್ಲ ಜಾರಿ ಮಾಡಬೇಕಂತ ತಂದಿದ್ರು, ಇಡೀ ಕಾರ್ಮಿಕ ವರ್ಗ ಜಂಟಿಯಾಗಿ ಹೋರಾಟಗಳನ್ನು ಮಾಡಿದ್ದರ ಪರಿಣಾಮವಾಗಿ ಅದನ್ನು ಜಾರಿ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ದಿಢೀರ್ನೆ ಅಂತ ಹೇಳ್ಬಿಟ್ಟಿದೆ, ನವೆಂಬರ್ 21ನೇ ತಾರೀಕು 2025ರಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಇವರು ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದು ಒಂದು ಆರ್ಡಿನೆನ್ಸ್ ಮಾಡಿದಂಗೆ ಮಾಡಿಬಿಟ್ರು. ಆದರೆ ಈಗ ಅವ್ರು ನವೆಂಬರಲ್ಲೇನೋ ಮಾಡಿದ್ರು. ಸಿದ್ದರಾಮಯ್ಯನವರು ದಿನ ಬೆಳಗಾದರೆ ಮೋದಿಯ ತೀರ್ಮಾನಗಳನ್ನು ವಿರೋಧ ಮಾಡ್ತಾರೆ, ಮೋದಿಗಳ ಹೇಳಿಕೆಗಳನ್ನು ವಿರೋಧ ಮಾಡ್ತಾರೆ, ಅವರು ಸರಿ ಇಲ್ಲ, ಅವರು ಹಾಗೆ ಅಂತೆಲ್ಲ ಮಾತಾಡ್ತಾರೆ. ಆದರೆ ಅವರು ನವೆಂಬರ್ 21ಕ್ಕೆ ಜಾರಿ ಮಾಡಿದ ತಕ್ಷಣ ಡಿಸೆಂಬರಲ್ಲೇ ಕರ್ನಾಟಕದಲ್ಲೇ ಗೆಜೆಟನ್ನು ಮಾಡ್ತಾರೆ ಇವರು, ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಆದರೆ ಇವತ್ತು ಕೇರಳದಲ್ಲಿರ್ತಕ್ಕಂಥ CPM ಪಕ್ಷದ ಪಿಣರಾಯಿ ವಿಜಯನ್ ಅವರು ಇಲ್ಲ, ಈ ಕಾರ್ಮಿಕ ಕಾನೂನುಗಳನ್ನು ನಾವು ಜಾರಿ ಮಾಡ್ಲಿಕ್ಕೆ ಬಿಡೋದಿಲ್ಲ, ಕಾರ್ಮಿಕರ ರಕ್ಷಣೆಗೆ ಇರ್ತೀರಿ ನೀವು, ಅದನ್ನು ಯಾವ ರೀತಿ ರಕ್ಷಣೆ ಮಾಡ್ಬೋದು ಕಾರ್ಮಿಕರನ್ನ, ಈ ಒಂದು 4 ಸಂಹಿತೆಗಳನ್ನು ಅಂತ ಹೇಳ್ಬಿಟ್ಟಿದೆ. ನಮ್ಮ ಕರ್ನಾಟಕದವರೇ, ನಮ್ಮ ಚಿಂತಾಮಣಿ ತಾಲೂಕಿನವರಾದಂಥ ನಿವೃತ್ತ ನ್ಯಾಯಮೂರ್ತಿ ಗೌರವಾನ್ವಿತ ಗೋಪಾಲ್ ಗೌಡ್ರನ್ನ ಕೇರಳ ಕರೆಸಿ ಅವರ ನಾಯಕತ್ವದಲ್ಲಿ ಈ 4 ಸಂಹಿತೆಗಳನ್ನು ಜಾರಿ ಮಾಡಿದ್ರೇ ಕಾರ್ಮಿಕರನ್ನು ಯಾವ ರೀತಿ ರಕ್ಷಣೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇವತ್ತು ನಾವು ಹೇಳ್ತಾ ಇದ್ದೀರಿ, ಮೊನ್ನೆ ಸಿದ್ದರಾಮಯ್ಯನವರೇ, ನಿಮಗೇನಾದರೂ ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ನೀವು ದಿನ ಬೆಳಗಾದ್ರೆ ನಾನು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ಆ ಸಮಾಜವಾದಿ ಗುಣಗಳನ್ನು ನೀವೇನಾದ್ರೂ ರೂಢಿಸ್ಕೊಂಡಿದ್ದೆ ಆದರೆ, ನೀವು ನಿಜವಾದ BJP ತತ್ವಗಳನ್ನು, ಕೇಂದ್ರ ಸರ್ಕಾರದ ತತ್ವಗಳನ್ನು, ನೀತಿಗಳನ್ನು ವಿರೋಧ ಮಾಡಿದ್ದೇ ಆದರೆ ಕರ್ನಾಟಕದಲ್ಲೂ ಆ ಥರದೊಂದು ಸಮಿತಿಯನ್ನು ರಚನೆ ಮಾಡಿ ಈ ಗೆಜೆಟನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದನ್ನು ನಾವು ಜಂಟಿಯಾಗಿ CITU ಮತ್ತು JCTU ಮತ್ತು SKM ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ VG ರಾಮ್ಜಿ ಸುಮಾರು ವಿಷಯಗಳನ್ನು ಮಾತಾಡಿದ್ದಾರೆ ಕಾರ್ಮಿಕ ಸಂಬಂಧಪಟ್ಟಂಗೆ. VG ರಾಮ್ಜಿ ಅಂತ ಹೇಳ್ಬಿಟ್ಟಿದೆ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಿಂದೆ ಏನು UPA ಸರ್ಕಾರ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರಕ್ಕೆ CPM ಪಕ್ಷಗಳು ಇತರ ಪಕ್ಷಗಳು ಬೆಂಬಲ ಕೊಟ್ಟಿದ್ದಾಗ ಅದರಲ್ಲಿ ಇದ್ದಂಥ ಪಾಲುದಾರಿಕೆ CPM ಪಕ್ಷ ಬೆಂಬಲದ ಹಿನ್ನೆಲೆಯಲ್ಲಿ ಒಂದು ಕೆಲವರು ಕಾನೂನುಗಳನ್ನು ಜಾರಿಗೆ ತಂದರು. ಅದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದ ಜನರು ಬೇರೆ ಬೇರೆ ಕೂಲಿಗಾಗಿ ವಲಸೆ ಹೋಗೋದನ್ನು ತಡಿಲಿಕ್ಕಾಗಿ ಅವ್ರದೇ ಊರಲ್ಲಿ, ಅವ್ರದೇ ಪಂಚಾಯಿತಿಯಲ್ಲಿ, ಅವ್ರದೇ ಒಂದು ಸಾಮಾನ್ಯ ಸಭೆಯಲ್ಲಿ, ಗ್ರಾಮ ಸಭೆಗಳಲ್ಲಿ ಯಾವ ಕೆಲಸ ಆಗಬೇಕು ಊರುಗಳಲ್ಲಿ ಅನ್ನೋಂಥದ್ದನ್ನು ತೀರ್ಮಾನ ತೆಗೆದುಕೊಂಡು ಅದ್ರ ಮೂಲಕವಾಗಿ ಕೆಲವು ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ರು. ಸಾಕಷ್ಟು ಅಭಿವೃದ್ಧಿ ಆಗಿದೆ. ಆದರೆ ಅದನ್ನು ಇವತ್ತು ತೆಗೆದುಬಿಟ್ಟಿದ್ದಾರೆ. ನೋಡಿ, ಶಾಲೆಗಳಲ್ಲಿ ಕಾಂಪೌಂಡ್ ಕಟ್ಸ್ಕೊಂಡಿದ್ದಾರೆ, ಟಾಯ್ಲೆಟ್ ಬಾತ್ರೂಮ್ಗಳು ಕಟ್ಸ್ಕೊಂಡಿದ್ದಾರೆ, ರೈತರು ಟ್ರೆಂಚಿಂಗು ಮಂಚಿಂಗ್ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಳ್ತಾರೆ, ಬದುಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ, ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ರು. ಈ ರೀತಿಯಾಗಿ ನಾನಾ ಕೆಲಸಗಳನ್ನು, ರಸ್ತೆಗಳನ್ನು, ಚರಂಡಿಗಳನ್ನು ಮಾಡಿಸ್ಕೊಳ್ತಾ ಇದ್ರು ಅಭಿವೃದ್ಧಿ ಕೆಲಸಗಳಿಗೆ. ಆದರೆ ಇವತ್ತು VG ರಾಮ್ಜಿ ಬಂದಿದ್ದರಿಂದ ಅವರು ಈ ಗ್ರಾಮ ಸಭೆಗಳಲ್ಲಿ ಚರ್ಚೆ ಆಗೋದ್ರಾಗಲಿ ಇದು ಏನೇನೋ ಇವರಿಗೆ ಅವಕಾಶನೇ ಇಲ್ದಿರುವಂಥ ಸ್ಥಿತಿಯನ್ನು ತಂದಿದ್ದಾರೆ. ಅದರಲ್ಲಿ ಹಿಂದೆ 90% ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡ್ತಾ ಇದ್ರು. ಆದರೆ ಈಗ ಅದನ್ನು 60%ಗೆ ಇಳಿಸಿದ್ದಾರೆ. ಇನ್ನು 40%ಅನ್ನು ರಾಜ್ಯ ಸರ್ಕಾರದವ್ರು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಈಗ ಅಂಗನವಾಡಿ ಇರ್ಬೋದು, ಕೆಲವರಿಗೆಲ್ಲ
ವೇತನ ಮತ್ತು ಸ್ಕೀಮು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿಯಲ್ಲಿ ನಡೀತಾ ಇದೆ. ಕೇಂದ್ರ ಸರ್ಕಾರದವ್ರು ಹಣ ಬಿಡುಗಡೆ ಮಾಡಿದ್ರೆ ರಾಜ್ಯ ಸರ್ಕಾರದವ್ರು ಬಿಡುಗಡೆ ಮಾಡಲ್ಲ, ರಾಜ್ಯ ಸರ್ಕಾರದವ್ರು ಬಿಡುಗಡೆ ಮಾಡೋದು ಕೇಂದ್ರದವ್ರು ಮಾಡಲ್ಲ. ಇದು ಈ ರೀತಿ ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತು ನಡೆದ್ರೆ, ಇವತ್ತೇನು ಪಾರ್ಟಿ ಮತ್ತು 60ಯಲ್ಲಿ ಏನಾದರೂ ನಡೆದ್ರೆ ವಿ ಜಿ ರಾಮ್ಜಿ ಅಂತ ಹೇಳ್ಬಿಟ್ಟು ಏನು ಹೊಸದಾಗಿ ತಂದಿದ್ದಾರೆ, ಅದು ಖಂಡಿತವಾಗ್ಲೂ ಗ್ರಾಮೀಣ ಅಭಿವೃದ್ಧಿಗೆ, ಗ್ರಾಮೀಣ ಜನರ ಬದುಕಿಗೆ ಮಾರ್ಗವಾಗ್ತದೆ. ಅದರಿಂದ ವಿ ಜಿ ರಾಮ್ಜಿ ವಾಪಸ್ ಹೋಗ್ಬೇಕು. ಹಿಂದೆ ಇದ್ದಂಥ ಕೆಲವರು ಹೇಳ್ತಾರೆ ಎಲ್ಲ ತಿಂದಾಗ್ತಾ ಇದ್ರು, ತಿಂದಾಗ್ತಾ ಇರೋದನ್ನ ಕಂಡಿಡೀರಿ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಕಾನೂನುಗಳನ್ನು ತಂದು ಸಮಗ್ರವಾಗಿ ಜಾರಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ಆಲೋಚನೆ ಮಾಡಿದ್ರೇ ಇಡೀ ಯೋಜನೆಯನ್ನೇ ಬುಡಮೇಲೆ ಮಾಡುವಂಥದ್ದನ್ನು ನಿಲ್ಲಿಸಬೇಕು. ಅದ್ರ ಜೊತೆಗೆ ಹಿಂದೆ ಇದ್ದ ಕಾನೂನನ್ನೇ ಜಾರಿ ಮಾಡಬೇಕು ಅನ್ನುವಂಥ